ಜೀವನ ಅನ್ನೋದು ಎಲ್ಲರಿಗೂ ಒಂದೇ ಥರ ಇರಲ್ಲ. ಕೆಲವರಿಗೆ ಹುಟ್ಟಿನಿಂದಲೇ ಸೌಕರ್ಯ ಸಿಗುತ್ತೆ, ಇನ್ನು ಕೆಲವರಿಗೆ ಪ್ರತಿಯೊಂದು ಸಣ್ಣ ಸಂತೋಷಕ್ಕೂ ಹೋರಾಟ ಮಾಡಬೇಕಾಗುತ್ತೆ. ನಮ್ಮ ನೋವು ಯಾರಿಗೂ ಕಾಣೋದಿಲ್ಲ, ಯಾಕಂದರೆ ಜನರಿಗೆ ಫಲಿತಾಂಶ ಮಾತ್ರ ಇಷ್ಟ. ಹೋರಾಟದ ಹಿಂದಿನ ಕಣ್ಣೀರು, ಒಂಟಿತನ, ನಿದ್ದೆ ಇಲ್ಲದ ರಾತ್ರಿ, ಮನಸ್ಸಿನ ಯುದ್ಧ ಇವೆಲ್ಲ ಯಾರಿಗೂ ಕಾಣಿಸೋದಿಲ್ಲ. ಒಂದು ಸಮಯದಲ್ಲಿ ನಮ್ಮನ್ನು ತುಂಬ ಪ್ರೀತಿಸ್ತಾರೆ ಅನಿಸಿದವರೇ ಅಗತ್ಯ ಮುಗಿದ ಮೇಲೆ ದೂರ ಹೋಗ್ತಾರೆ. ಆಗ ಗೊತ್ತಾಗುತ್ತೆ ಈ ಜಗತ್ತಿನಲ್ಲಿ ಎಲ್ಲರೂ ಜೊತೆ ಇರೋದಿಲ್ಲ ಅಂತ. ಕೆಲವರು ನಮ್ಮನ್ನು ತಿರಸ್ಕರಿಸ್ತಾರೆ, ಕೆಲವರು ಅವಮಾನ ಮಾಡ್ತಾರೆ, ಇನ್ನು ಕೆಲವರು ನಮ್ಮ ಕನಸುಗಳನ್ನು ಕೇಳಿ ನಗ್ತಾರೆ. ಆದರೆ ಅದೇ ಮಾತುಗಳು ಒಂದು ದಿನ ನಮ್ಮ ದೊಡ್ಡ ಪ್ರೇರಣೆ ಆಗ್ತವೆ. ಮನುಷ್ಯನ ಜೀವನದಲ್ಲಿ ಅವನು ಹೆಚ್ಚು ಬಲವಾಗೋದು ಯಾರಾದರೂ ಬೆಂಬಲ ಕೊಟ್ಟಾಗ ಅಲ್ಲ, ಯಾರೂ ಇಲ್ಲದಾಗ, ತನ್ನನ್ನು ತಾನು ಕಂಡುಕೊಂಡಾಗ. ಒಂಟಿಯಾಗಿ ಅತ್ತ ರಾತ್ರಿ ಗೊತ್ತಿರುವವನು ಇನ್ನೊಬ್ಬರ ಕಣ್ಣೀರಿನ ಬೆಲೆ ಅರಿತುಕೊಳ್ತಾನೆ. ನೋವನ್ನು ಅನುಭವಿಸಿದ ಹೃದಯ ಮಾತ್ರ ನಿಜವಾದ ಪ್ರೀತಿಯ ಅರ್ಥ ತಿಳಿದುಕೊಳ್ಳುತ್ತದೆ. ಜೀವನ ನಮ್ಮನ್ನು ತುಂಬ ಬಾರಿ ಪರೀಕ್ಷಿಸುತ್ತದೆ. ಕೆಲವೊಮ್ಮೆ ಹಣದಿಂದ, ಕೆಲವೊಮ್ಮೆ ಸಂಬಂಧಗಳಿಂದ, ಕೆಲವೊಮ್ಮೆ ಆರೋಗ್ಯದಿಂದ, ಮತ್ತೆ ಕೆಲವೊಮ್ಮೆ ಮನಸ್ಸಿನಿಂದ. ಆದರೆ ಪ್ರತಿಯೊಂದು ಕಷ್ಟವೂ ನಮ್ಮನ್ನು ಮುರಿಯೋದಕ್ಕೆ ಅಲ್ಲ, ಗಟ್ಟಿಯಾಗಿಸೋದಕ್ಕೆ ಬರುತ್ತದೆ. ಒಂದು ದಿನ ಬರುತ್ತದೆ, ಆ ದಿನ ನಮ್ಮನ್ನು ಲೆಕ್ಕಿಸಿದವರು ನಮ್ಮನ್ನು ಗೌರವದಿಂದ ನೋಡ್ತಾರೆ. ನಮ್ಮನ್ನು ಕಳೆದುಕೊಂಡವರು ಮತ್ತೆ ಹುಡುಕೋಕೆ ಬರುತ್ತಾರೆ. ನಮ್ಮನ್ನು ನೋಡಿ ನಕ್ಕವರು ನಮ್ಮ ಸಾಧನೆ ನೋಡಿ ಮೌನವಾಗ್ತಾರೆ. ಆದರೆ ಅಷ್ಟರೊಳಗೆ ನಾವು ತುಂಬ ಬದಲಾಗಿರುತ್ತೇವೆ. ಯಾರನ್ನು ದ್ವೇಷಿಸದೆ, ಯಾರನ್ನು ಹಿಂಬಾಲಿಸದೆ ನಮ್ಮ ಕನಸುಗಳ ಹಿಂದೆ ಓಡೋದು ಕಲಿತಿರುತ್ತೇವೆ. ಜೀವನದಲ್ಲಿ ಎಲ್ಲವೂ ತಾತ್ಕಾಲಿಕ, ನೋವು ಕೂಡ, ಸೋಲು ಕೂಡ, ಒಂಟಿತನವೂ ಕೂಡ. ಆದರೆ ನಾವು ಬಿಟ್ಟು ಕೊಡದೆ ಹೋರಾಡಿದ ಧೈರ್ಯ ಮಾತ್ರ ಒಂದು ದಿನ ನಮ್ಮ ಬದುಕಿನ ಹೆಮ್ಮೆ ಆಗುತ್ತೆ. ಆದ್ದರಿಂದ ಯಾರಾದರೂ ನಿಮ್ಮನ್ನು ಕಡಿಮೆ ಅಂದರೆ ಬೇಸರ ಪಡಬೇಡಿ. ಈಗ ನಿಮ್ಮ ಸಮಯ ಕೆಟ್ಟಿರಬಹುದು, ಆದರೆ ನಿಮ್ಮ ಜೀವನ ಮುಗಿದಿಲ್ಲ. ನಿಮ್ಮ ಕತೆ ಇನ್ನೂ ಬರೆಯಲಾಗ್ತಿದೆ ಮತ್ತು ಅದರ ಕೊನೆಯ ಪುಟದಲ್ಲಿ ನಿಮ್ಮ ಗೆಲುವೇ ಇರುತ್ತದೆ.